ಯಾರಾದ್ರೂ ಕಳ್ಳರು ಅಲ್ಲಿಂದ ಬರ್ತಾ ಇದ್ರೆ ಜನಗಳು ಇಲ್ಲಿಂದ ನೋಡಿ ಇಲ್ಲೆಲ್ಲ ಕಲ್ಗಳನ್ನ ಇಟ್ಟಿರ್ತಾ ಇದ್ರಲ್ಲ, ಆ ಕಲ್ಗಳನ್ನ ತೆಗೆದು ಫೈಡ್ ಅಂತ ಬೀಸೋರು ಆಚೆಯಿಂದ ಬರೋವಂಥ ಜನಗಳಿಗೆ. ಇಡೀ ಯುರೋಪ್ನ ಅತಿ ಎತ್ತರದ ಹಳ್ಳಿಗೆ ಬಂದಿದ್ದೀವಿ. ನಾವಿರೋ ಅಂತ ಈ ಉಶ್ಗುಲ್ಲಿ ಹಳ್ಳಿ 6900 ಅಡಿ ಎತ್ತರದಲ್ಲಿದೆ. ಇಡೀ ಯುರೋಪಲ್ಲೇ ಮೋಸ್ಟ್ ಐಸೋಲೇಟೆಡ್ ಹಳ್ಳಿ ಇದು. ತುಂಬಾನೇ ಚಿಕ್ಕ ಹಳ್ಳಿ ಇದು. ಈ ಯುರೋಪ್ ಜನಗಳಿಗೆ ತಾನು ಯುರೋಪಲ್ಲಿದ್ದೀನಿ ಅಂತ ಸ್ವಲ್ಪ ಅಹಂಕಾರ ಇರುತ್ತೆ. ಯಾಕಂದರೆ ಎಂಥ ಹಳ್ಳಿಗೂ ಸಹ ಒಳ್ಳೊಳ್ಳೆ ಟಾರು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿರ್ತಾರೆ. ಆದರೆ ನಾವಿರುವಂಥ ಈ ಹಳ್ಳಿ ಇನ್ನೂ ಡೆವಲಪ್ ಆಗಿಲ್ಲ. ಆ ಹಳ್ಳಿಯ ಅಥೆಂಟಿಸಿಟಿ ಹಂಗೆ ಉಳಿಸ್ಕೊಂಡವ್ರೆ. ಅದಕ್ಕೆ ನಾವಿರುವಂಥ ಈ ಉಶ್ಗುಲ್ಲಿ ಹಳ್ಳಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಕೊಳ್ಳುತ್ತೆ. ನೀವಲ್ಲಿ ನೋಡ್ತಾ ಇರೋವಂಥ ಆ ಟವರು ಈ ಹಳ್ಳಿ ಜನಗಳು ಒಂದಾನೊಂದು ಕಾಲದಲ್ಲಿ ಅವರ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ಕೊತಾ ಇದ್ರು. ಈ ಥರ ಟವರ್ಗಳು ನಾವಿರೋಂಥ ಹಳ್ಳಿಲಿ ಸಿಕ್ಕಾಪಟ್ಟೆ ಇದೆ. ಈ ಥರ ಟವರ್ಗಳನ್ನ ಯಾಕೆ ಕಟ್ಟಿದ್ರು ಅಂತ ನೀವು ಕೇಳಿದ್ರೆ, ಈ ಹಳ್ಳಿ ಸಿಕ್ಕಾಪಟ್ಟೆ ಐಸೋಲೇಟೆಡ್ ಆಗಿತ್ತಲ್ವಾ. ಯಾರಾದರೂ ಆಚೆ ಕಡೆಯಿಂದ ಈ ಹಳ್ಳಿನ ಕ್ಯಾಪ್ಚರ್ ಮಾಡ್ಕೊಳಕ್ ಬಂದರೆ 12ನೇ ಶತಮಾನದಲ್ಲಿ, ಅವಾಗ ಈ ಹಳ್ಳಿಯ ಜನಗಳು ಈ ಟವರ್ ಒಳಗಡೆ ಫುಲ್ಲು ಕಲ್ಗಳನ್ನ ತುಂಬಿಟ್ಕೊಂಡ್ಬಿಡ್ತಾ ಇದ್ರು. ಯಾರಾದರೂ ಕಳ್ಳರು ಅಲ್ಲಿಂದ ಬರ್ತಾ ಇದ್ರೆ ಜನಗಳು ಇಲ್ಲಿಂದ ನೋಡಿ ಇಲ್ಲೆಲ್ಲ ಕಲ್ಗಳನ್ನ ಇಟ್ಟಿರ್ತಾ ಇದ್ರಲ್ಲ, ಆ ಕಲ್ಗಳನ್ನ ತೆಗೆದು ಫೈಡ್ ಅಂತ ಬೀಸೋರು ಆಚೆಯಿಂದ ಬರೋವಂಥ ಜನಗಳಿಗೆ. ದೇವರು ಸುಮಾರು ವರ್ಷಗಳ ಹಿಂದೆ ಒಬ್ಬ ಜಾರ್ಜಿಯಾದ ಪ್ರಜೆ DRUG ಕೇಸಲ್ಲಿ ಸಿಗಾಕೊಂಡು ಪೊಲೀಸ್ ಸ್ಟೇಷನಲ್ಲಿ ಶಿಕ್ಷೆ ಅನುಭವಿಸಿದ್ರು. ಅದಾದಮೇಲೆ ಅದು ತಪ್ಪು ಅಂತ ಅವ್ರಿಗೆ ಮನವರಿಕೆ ಆಗಿ ಪಶ್ಚಾತ್ತಾಪ ಪಟ್ಟು ಇನ್ಮೇಲಿಂದ ತನ್ನ ಉಳಿದಿರೋಂಥ ಜೀವನನ ಬರೀ ಧ್ಯಾನ ಮಾಡಿ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ರು. ಇದರಲ್ಲಿ ಅಂಥದ್ದು ಏನಪ್ಪ ವಿಶೇಷತೆ ಅಂತ ನೀವು ಕೇಳ್ಬೋದು. ಇಲ್ಲೇ ಇರೋದು ಪಾಯಿಂಟು. ಅವರು ಆವಾಗ ಧ್ಯಾನ ಮಾಡೋಕ್ಕೆ ಆರಿಸ್ಕೊಂಡಂಥ ಜಾಗ ಇದು. 1 2 3 5 20 50 100 130 ಅಡಿಯ ಮ್ಯಾಲೆ. ದೇವರು, ನಾವೀಗ ಜಾರ್ಜಿಯಾದ ಕಟಸ್ಕಿಲಿದ್ದೀವಿ. ಒಂದು ಕಾಲದಲ್ಲಿ ಅಪರಾಧಿಯಾಗಿದ್ದಂಥ ವ್ಯಕ್ತಿ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಸತತ 20 ವರ್ಷಗಳ ಕಾಲ ಇದರಲ್ಲಿ ತಪಸ್ಸು ಮಾಡಿ ಕೊನೆಗೆ ಸಮಾಧಿಯಾದಂಥ ಜಾಗ ನೋಡಿ. ಓಕೆ ದೇವರು, ಜಾರ್ಜಿಯಾದ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ ಆಗಿರೋದು ತಗೊಂಬರ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ನ್ಯಾಟೋದಲ್ಲಿಲ್ಲ ಅಂತಂದ್ರು ಯುರೋಪ್ ಅನ್ಸ್ಕೊಂಡಿರೋ ಅಂಥ ಈ ಜಾರ್ಜಿಯಾ. ಟೇಕ್ ಕೇರ್.